ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ನನ್ನ ಬರ್ತಡೇ ದಿನದ ವ್ಲಾಗ್ ಆಗಿರ್ತದೆ. ನನ್ನ ಬರ್ತಡೇ ಇದ್ದಿದ್ದು ಬಂದು ಮಂಗಳವಾರ. ನಾನು ಇನ್ನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹುಡುಗರನ್ನ ಸ್ಕೂಲಿಗೆ ಕಳಿಸಿ ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಇವಾಗ ನಾನು ಮತ್ತೆ ನಮ್ಮ ಭಾವ ನಮ್ಮ ಮನೆಯವ್ರು ಹೊರಟ್ವಿ. ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಮತ್ತೆ ಏನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈ ಪೂರ್ತಿ ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ನಮ್ದು ತುಂಬಾ ವರ್ಷಗಳ ಕನಸು ಇವತ್ತು ನೆರವೇರೋ ದಿನ ಅಂತಾನೆ ಹೇಳ್ಬೋದು. ಇದು ನಮ್ಮ ಕನಸು ಮಾತ್ರ ಅಲ್ಲ, ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರದ್ದು ಇದೊಂದು ಕನಸಾಗಿರ್ತದೆ. ಆ ಕನಸಿನ ಮೊದಲನೇ ಹೆಜ್ಜೆ ಅಥವಾ ಮೊದಲನೇ ಮೆಟ್ಲು ಹತ್ತುತ್ತಾ ಇದೀವಿ ಅಂತಾನೆ ಹೇಳ್ಬೋದು. ಇನ್ನು ಇವಾಗ ನಾವೆಲ್ಲರೂ ರೆಡಿಯಾಗಿ ಮೊದಲು ಬಂದಿತ್ತು ನಮ್ಮ ಅಕ್ಕ ಅವ್ರ ಊರಿಗೆ. ನಾನು ಮತ್ತೆ ನಮ್ಮ ಮನೆಯವರು ನಮ್ಮ ಭಾವ ಹೋಗ್ತಾ ಇದ್ದಿತ್ತು. ಇವತ್ತು ಹಂಗೆ ನಮ್ಮ ಅಕ್ಕನೂ ಹಂಗೆ ಮನೆ ಹತ್ರ ಇರ್ತಾರಲ್ಲ, ಇನ್ನು ಪೂಜೆ ಎಲ್ಲ ಮಾಡಿ ಅವರು ರೆಡಿ ಆಗಿದ್ರು. ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಮನೆ ಹತ್ರ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ನಮ್ಮ ಅಕ್ಕನೂ ಪೂಜೆ ಎಲ್ಲ ಮಾಡಿಬಿಟ್ಟು ಅಡುಗೆನೂ ಮಾಡಿದ್ರು. ಇವತ್ತಿನ ಅಡುಗೆಗೆ ಮುದ್ದೆ ಮತ್ತೆ ಚಿಕನ್ ಸಾಂಬಾರು ಮಾಡಿದ್ರು. ನಾನು ಬರೋವಾಗ ತಿಂಡಿ ತಿಂದು ಬಂದಿರಲಿಲ್ಲ, ಇಲ್ಲೇ ಬಂದು ಮುದ್ದೆ ಮತ್ತೆ ಚಿಕನ್ ಸಾಂಬಾರು ತಿಂದು ಹೊರಟ್ವಿ. ಬರೋವಾಗ ಹಂಗೇನೆಲ್ಲೂ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇವಾಗ ಇನ್ನು ಯಲಹಂಕ ಬಂದಿದ್ದೀವಿ. ಯಲಹಂಕದಲ್ಲಿ ಇಲ್ಲೇ ರೋಡ್ ಸೈಡಲ್ಲೇನೆ, ಹೈವೇ ಸೈಡಲ್ಲೇನೆ ಇರೋದು ಇದು ಅಂಗಡಿ, ಟಾಟಾ ಕಂಪ್ನಿದು. ಮೊದಲು ಇವಾಗ ಇಲ್ಲಿಗೆ ಬಂದ್ವಿ ಟಾಟಾ ಕಂಪ್ನಿ ಹತ್ರ. ಇವಾಗ ಇಲ್ಲಿ ನೋಡ್ತಾವ್ರಲ್ಲ ರೆಡ್ ಕಲರ್ದೊಂದು ಗಾಡಿ, ಅದನ್ನ ನೋಡ್ತಾ ಇದ್ರು ನಮ್ಮ ಭಾವ ಮತ್ತೆ ನಮ್ಮ ಮನೆಯವರು. ಟಾಟಾ ಕಂಪ್ನಿದ್ರಲ್ಲಿ ಇವಾಗ ರೆಡ್ ಕಲರ್ ನೋಡಿದ್ರಲ್ಲ, ಆ ಗಾಡಿಲಿ ಯೆಲ್ಲೋ ಬೋರ್ಡ್ ಸಿಗಲ್ವಂತೆ, ವೈಟ್ ಬೋರ್ಡ್ ಮಾತ್ರ ಅಂತೆ ಸಿಕ್ಕೋದು. ನಮಗೆ ಬೇಕಿದ್ದು ಯೆಲ್ಲೋ ಬೋರ್ಡ್ ಗಾಡಿ. ಇನ್ನು ಯೆಲ್ಲೋ ಬೋರ್ಡ್ ಗಾಡಿ ಬರಲ್ಲ ಅದರಲ್ಲಿ ಅಂದ್ರಲ್ಲ, ಅದಕ್ಕೆ ಇವಾಗ ಇಲ್ಲೇ ಹುಣಸ್ಮಾರ್ನಹಳ್ಳಿ ಅಂತ ಐತೆ, ಅಲ್ಲೊಂದು ಕಾರ್ ಶೋರೂಮು ಮಾರುತಿ ಸುಜುಕಿ, ಅಲ್ಲಿಗೆ ಬಂದಿದ್ದೀವಿ. ನಾವಿವತ್ತು ಬಂದು ಸುಮ್ಮನೆ ನೋಡ್ಕೊಂಡು ಹೋಗೋಣ, ಇನ್ನೊಂದ್ಸರಿ ಬಂದು ಬುಕ್ ಮಾಡೋಣ ಅಂತ ಹೇಳಿ ಬಂದ್ವಿ. ಹಂಗೆ ನಮ್ಮ ಮನೆಯವ್ರಿಗೊಂದು ಕಾರು ಇಷ್ಟ ಆಯ್ತು ಇಲ್ಲೇ, ಅದನ್ನೇ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬರ್ತಡೇ ಇತ್ತಲ್ಲ ಹೆಂಗೂನು, ಹಂಗೆ ಇವತ್ತೇ ಬುಕ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತೇ ಬುಕ್ಕು ಮಾಡಿದ್ವಿ. ಅಲ್ಲೆಲ್ಲ ಕಾರ್ಗಳು ನೋಡೋದು ಓಡಾಡೋದೇ ಆಯಿತು. ಜಾಸ್ತಿ ವಿಡಿಯೋಗಳೇ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ, ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರೋದು ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಯಾವ ಕಾರ್ ಬುಕ್ ಮಾಡಿದ್ದೀವಿ ಮತ್ತು ಅದು ಯಾವಾಗ ಬರ್ತತೆ ಅಂತ ಹೇಳ್ಬಿಟ್ಟು ಮುಂದಿನ ವ್ಲಾಗ್ಗಳಲ್ಲಿ ಹಾಕ್ತೀನಿ. ನಾವು ಅಲ್ಲೆಲ್ಲ ಕಾರ್ಗಳು ನೋಡಿ ಮತ್ತು ಸೆಲೆಕ್ಟ್ ಮಾಡಿ ಅದನ್ನು ಬುಕ್ ಮಾಡಿ ರೇಟ್ ಎಲ್ಲ ಮಾತಾಡಿ ಬುಕ್ ಮಾಡ್ಕೊಂಡು ಬರೋದೇ ಲೇಟ್ ಆಗೋಯ್ತು. ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ ಆಗಲೇ ಟೈಮ್ 5 ಗಂಟೆ ಆಗಿತ್ತು. ನಾವು ಬರೋ ಅಷ್ಟರಲ್ಲಿ ಆಗಲೇ ಹುಡುಗರು ಬಂದು ಹೋಮ್ವರ್ಕ್ಗಳೆಲ್ಲ ಬರ್ಕೊಂಡು ಅವರು ಆಟ ಆಡ್ತಾ ಇದ್ರು. ಬೆಳಗ್ಗೆ ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು, ಅದು ಇವ್ರು ಸ್ಕೂಲ್ಗೆಲ್ಲ ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಬಂತು. ಇನ್ನು ಅವರು ಬಿಚ್ಚಕ್ಕಾಗಿರ್ಲಿಲ್ಲ. ಇದು ಇವ್ರು ನನ್ನ ಬರ್ತಡೇಗೆ ಅಂತೇಳಿ ಅವ್ರು ಸೇವಿಂಗ್ಸ್ ಮಾಡಿರೋ ದುಡ್ಡಲ್ಲಿ ತರಿಸಿರೋ ಗಿಫ್ಟು. ಇವರಿಬ್ರು ಅವ್ರು ಸೇವಿಂಗ್ಸ್ ಮಾಡಿರೋ ದುಡ್ಡಲ್ಲಿ ಇಬ್ರು 500 ಕೊಟ್ಟಿದ್ರು. ನಿನ್ನ ಬರ್ತಡೇಗೆ ಬಟ್ಟೆ ತಗೋ, ಬರ್ತಡೇಗೆ ಆ ಬಟ್ಟೆನೇ ಇಕ್ಕೊಬೇಕು ಅಂತ. ನಾನು ಆರ್ಡ್ರ್ ಮಾಡಿದ್ದೆ ಮೀಶೋದಲ್ಲಿ, ಒಂದು ವಾರಕ್ಕೂ ಮುಂಚೆನೇ ಆರ್ಡ್ರ್ ಮಾಡಿದ್ದೆ. ಯಾಕೋ ಈ ಸರಿ ಲೇಟಾಗಿ ಬಂತು. ಇನ್ನು ಮೀಶೋದಲ್ಲೂ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟಿದ್ದೆ, ಇನ್ನು ಅದು ಬರಲಿಲ್ವಲ್ಲ ಬೇಗ, ಅದಕ್ಕೆ ಇನ್ನು ಬೇರೆ ಬಟ್ಟೆನೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಹಾಕೊಂಡಿದ್ನಲ್ಲ ಡ್ರೆಸ್ಸು, ಅದಕ್ಕೆ ಏನು ಸ್ಟಿಚ್ ಮಾಡಿಸಿ ಅದನ್ನೇ ಹಾಕೊಂಡಿದ್ದೆ. ಇದು ಇವತ್ತು ಬಂತು, ಇದನ್ನ ಹಾಕೋಣಕ್ಕಾಗಲಿಲ್ಲ. ಯಾವಾಗಲೂ ಆರ್ಡ್ರ್ ಮಾಡಿ ಒಂದು 5 ದಿನ ಇಲ್ಲ 6 ದಿನದ ಒಳಗೆ ಬಂದಿರೋವು. ಈ ಸರಿ ಯಾಕೋ ಒಂದು ಸ್ವಲ್ಪ ಲೇಟೇ ಆಗೋಯ್ತು. ಇವಾಗ ಇದನ್ನ ಇಬ್ರು ನಾವೇ ಓಪನ್ ಮಾಡಬೇಕು ಅಂತೇಳಿ ಹೋಗೋವಾಗ ಹೇಳೋಗಿದ್ರು, ಓಪನ್ ಮಾಡಬೇಡ ನಾವೇ ಬಂದು ಓಪನ್ ಮಾಡ್ತೀವಿ ಅಂತ. ಅವ್ರು ಕೊಡ್ಸಿರೋ ಗಿಫ್ಟ್ ಅಲ್ವಾ, ಅವರೇ ಬಂದು ಓಪನ್ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಬಿಚ್ಚೆಲ್ಲ ಏನು ನೋಡಲಿಲ್ಲ, ಅಲ್ಲೇ ಇಕ್ಬಿಟ್ಟು ಇನ್ನು ನಾವು ಕಾರ್ ಬುಕ್ ಮಾಡಬೇಕಿತ್ತಲ್ಲ ಅಲ್ಲಿಗೆ ಹೋದ್ವಿ. ಇವರು ಅಷ್ಟೇ, ನಾನು ಬರೋ ಅಷ್ಟೊತ್ತಿಗೆ ಹೋಮ್ವರ್ಕ್ಗಳು ಎಲ್ಲ ಬರೆದು ಮುಗಿಸಿ ಎತ್ತಿಕ್ಕಿದ್ರು. ನಾನು ಬಂದಮೇಲೆ ಅದನ್ನು ಬಿಚ್ಬಿಟ್ಟು ಓಪನ್ ಮಾಡಿ ತೋರ್ಸೋಣ ಅಂತ. ಇವಾಗ ನಾನು ಬಂದಮೇಲೆ ಅದನ್ನು ಬಿಚ್ಚಿ ತೋರಿಸ್ತಾ ಇದ್ರು ಡ್ರೆಸ್ ಹೆಂಗೆ ಬಂದವೆ ಅಂತ. ಅವ್ರು ಓಪನ್ ಮಾಡಿ ತೋರಿಸ್ತಾ ಇದ್ರಲ್ಲ, ನಾನು ಹಂಗೆ ಒಂದು ಸ್ವಲ್ಪ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೊಂಡೆ. ಕಾಟನ್ನಲ್ಲಿ ಆರ್ಡ್ರ್ ಮಾಡಿದ್ದಿತ್ತು 3 ಅಷ್ಟೇ, ಪ್ಲಾಜಾ ಸೆಟ್ಟು, ಎಲ್ಲ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿ ಬಂದವೆ. ಅವರಿಬ್ರು ಸೇವಿಂಗ್ಸ್ ಮಾಡಿರೋ ದುಡ್ಡಲ್ಲಿ ಇವಾಗ ನನಗೆ ಬರ್ತಡೇ ಗಿಫ್ಟ್ ಕೊಡಿಸವ್ರೆ. ನಾನು ಅವ್ರಿಗೆ ಏನಾದರೂ ರಿಟರ್ನ್ ಗಿಫ್ಟ್ ಕೊಡಿಸ್ಬೇಕಲ್ಲ, ಏನು ಬೇಕು ಅಂತ ಕೇಳಿದ್ಕೆ ಪಿಜ್ಜಾ ಬೇಕು ಅಂದರು. ಇವಾಗ ಅವರಿಬ್ರಿಗೂ ಪಿಜ್ಜಾ ತರಿಸ್ಕೊಟ್ಟೆ, ಅವರು ತಿಂತಾ ಇದ್ರು. ಇವಾಗ ನಾನು ನಮ್ಮ ಸುಬ್ಬಮ್ಮ ಒಂದು ಸ್ವಲ್ಪ ಅಂಗಡಿಗೆ ಹೋಗಿ ಬರಬೇಕಿತ್ತು, ಅಂಗಡಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನನಗೆ ಪಿಜ್ಜಾ ಅಷ್ಟೊಂದೇನು ಇಷ್ಟ ಆಗಲ್ಲ, ಅದಕ್ಕೆ ನಾನು ತಿನ್ನಲಿಲ್ಲ ಪಿಜ್ಜಾನ. ನಮ್ಮ ಮನೇಲಿ ಪಿಜ್ಜಾನು ಅಷ್ಟೇ ಯಾರು ಅಷ್ಟೊಂದು ಇಷ್ಟಪಡಲ್ಲ. ನಾನು ಮತ್ತೆ ಅವತ್ತು ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ನೆನ್ನೆ ಬರ್ತಡೇ ಕೇಕ್ ಎಲ್ಲ ಏನು ಕಟ್ ಮಾಡಲಿಲ್ಲ. ನನ್ನ ಬರ್ತಡೇಗೆ ನನಗೆ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದೇನು ಅಷ್ಟೊಂದು ಇಷ್ಟ ಆಗಲ್ಲ. ಇನ್ನು ನನ್ನ ಮಗಂದು, ನನ್ನ ಮಗಳದು, ನಮ್ಮ ಮನೆಯವ್ರ ಬರ್ತಡೇ ಮತ್ತು ನಮ್ಮ ಅಪ್ಪ ನಮ್ಮ ಅಮ್ಮನ ಬರ್ತಡೇ, ಇಂಥ ಬರ್ತಡೇ ಎಲ್ಲ ಬೇಕಾದ್ರೆ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದು ಇಷ್ಟ ಆಗ್ತದೆ. ನನ್ನ ಬರ್ತಡೇಗೆ ಏನು ಕೇಕ್ ಕಟ್ ಮಾಡಬೇಕು ಅಂತ ಅನ್ಸಲ್ಲ. ಇದು ಮೀಶೋದಲ್ಲಿ ತರಿಸಿದ್ವಲ್ಲ ಅದ್ರದ್ದೇ ಒಂದು ಡ್ರೆಸ್ಸು. ನೆನ್ನೆ ಇನ್ನೂ ಒಂದು ಡ್ರೆಸ್ ತೋರಿಸಿರ್ಲಿಲ್ವಲ್ಲ, ಹಂಗೆ ಅದನ್ನು ತೋರ್ಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಇದ್ರದ್ದು ರೇಟ್ ಎಲ್ಲ ಇಲ್ಲೇ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೋಡ್ಬೋದು 3 ಡ್ರೆಸ್ಸಿಗೆ ಎಷ್ಟಾಗ್ತದೆ ಕಾಂಬೋದಲ್ಲಿ ಅಂತ. ಡ್ರೆಸ್ ಕ್ವಾಲಿಟಿ ಅಂತೂ ನಿಜವಾಗ್ಲೂ ಚೆನ್ನಾಗೈತೆ. 853 ರೂಪಾಯಿ ಆಗ್ತದೆ 3 ಜೊತೆ ಕಾಂಬೋ ಡ್ರೆಸ್ಗೆ, ಆರಾಮಾಗಿ ತಾಂಬೋದು. ಈ ಡ್ರೆಸ್ನ ಎಲ್ಲಾದರೂ ಅಂಗಡಿಗಳಲ್ಲಿ ಕೇಳಿದ್ರೆ ಒಂದು ಜೊತೆಗೇನೆ 500ರಿಂದ 600 ರೂಪಾಯಿ ಆದರೂ ಹೇಳ್ತಾರೆ. ಮೀಶೋದಲ್ಲಿ ಪರವಾಗಿಲ್ಲ ತಾಂಬೋದು ಅಂತ ಅನ್ನಿಸ್ತು. ಒಂದು ಜೊತೆಗೆ 300 ರೂಪಾಯಿ ಬೀಳ್ತದೆ. ಹಂಗೆ ಅದ್ರ ಜೊತೆಗೆ ನಾನು ಮನೆಗೆ ಬೇಕಾಗಿರೋವಂಥ ಒಂದು ಸ್ವಲ್ಪ ಪ್ರಾಡಕ್ಟ್ಗಳು ಬೇಕಿತ್ತು, ಅವನ್ನು ಆರ್ಡ್ರ್ ಮಾಡಿದ್ದೆ. ದೇವ್ರ ಮನೆಗೆ ಧೂಪ ಸೆಟ್ ಸಿಗ್ತದಲ್ಲ ಅಂಥದ್ದು ಬೇಕಿತ್ತು, ಅದನ್ನು ಆರ್ಡ್ರ್ ಮಾಡಿದ್ದೆ 171 ರೂಪಾಯಿಗೆ.
171 ರೂಪಾಯಿಗೆ ತುಪ್ಪದ ದೀಪ ಮತ್ತು ಧೂಪ ಸ್ಟಿಕ್ಕು ಧೂಪ ಇವೆಲ್ಲ ಬರ್ತವೆ. ಆರಾಮಾಗಿ 171 ರೂಪಾಯಿ ಕೊಟ್ಟು ತಾಂಬೋದು. ವರ್ತ್ ಅಂತಾನೆ ಅನ್ನಿಸ್ತು ನನಗೆ. ನಾನು ಇವಾಗ ತೋರಿಸ್ತಾ ಇರೋ ಪ್ರಾಡಕ್ಟ್ಗಳದ್ದು ರೇಟ್ ಎಲ್ಲ ಇಲ್ಲೇ ಪಕ್ಕದಲ್ಲಿ ಫೋಟೋಗಳು ಹಾಕಿದ್ದೀನಿ, ನೀವೇ ನೋಡ್ಬೋದು. ಇವಾಗ ಇದನ್ನ ಐಸ್ ಕ್ಯೂಬ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಐಸ್ ಕ್ಯೂಬು ಮಾಡ್ಕೊಬೋದು ಮತ್ತು ABC ಜ್ಯೂಸ್ ಕ್ಯೂಬು ಆ ಥರ ಎಲ್ಲ ಮಾಡ್ಕೊಳಕ್ಕೆ ಅಂತೇಳಿ ಇವನ್ ತರಿಸಿದ್ದೀನಿ. ಅದ್ರ ಜೊತೆಗೆ ಇದೊಂದು ಫ್ರೀ ಬಂದಿತ್ತು. ಇವು ಕಾಂಬೋದಲ್ಲಿ 2 ಬಂದಿದ್ದು. ಇದ್ರ ಜೊತೆಗೆ ಇದು ಬಂದಿರೋದು ಫೇಶಿಯಲ್ ಏನಾದರೂ ಇವಾಗ ಐಸ್ ಕ್ಯೂಬ್ ಅದ್ರಲ್ಲಿ ಮಾಡ್ಬಿಟ್ಟು ಇದಕ್ಕೆ ನೀರು ಹಾಕಿ ಇದಕ್ಕೆ ನಮ್ಗೆ ಯಾವ ಥರ ಬೇಕೋ ಇದು ಬ್ರೂ ಮತ್ತು ಅರಿಶಿನ ರೋಸ್ ವಾಟರು ಆ ಥರ ಎಲ್ಲ ಹಾಕ್ಬಿಟ್ಟು ನಾವು ಐಸ್ ಕ್ಯೂಬ್ ಮಾಡ್ಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಬೋದು. ಫೇಸ್ಗೆ ಯಾರಾದರೂ ಐಸ್ ಕ್ಯೂಬ್ ಅಪ್ಲೈ ಮಾಡ್ತಾರಲ್ಲ ಅವ್ರಿಗೆ ಜಾಸ್ತಿ ಯೂಸ್ ಆಗ್ತದೆ ಇದು. ಜಾಸ್ತಿ ಇವತ್ತು ಐಸ್ ಕ್ಯೂಬ್ನ ಕೈಯಲ್ಲೇ ಹಿಡ್ಕೊಳಕ್ಕಾಗಲ್ಲ. ಈ ಥರ ಇದಕ್ಕೆ ಹಾಕ್ಬಿಟ್ಟು ಐಸ್ ಕ್ಯೂಬ್ ಮಾಡ್ಕೊಂಡು ಫೇಶಿಯಲ್ಗೆ ನೀಟಾಗಿ ಎಲ್ಲ ಫೇಸ್ಗೆ ಅಪ್ಲೈ ಮಾಡ್ಕೊಬೋದು. ಬಾಡಿ ಲೋಷನ್ ಆರ್ಡ್ರ್ ಮಾಡಿದ್ದೆ 2 ಕಾಂಬೋ ಕೋಕೋ ಬಟರು. ಇದು ಚೆನ್ನಾಗೈತೆ ಬಾಡಿ ಲೋಷನು. 262 ರೂಪಾಯಿ. ಹುಡುಗರ್ಗೆ ಹಚ್ಚಕ್ಕೆ ಅಂತ ಹೇಳ್ಬಿಟ್ಟು ತರಿಸಿದ್ದಿತ್ತು. ಆಗಲೇ ಒಂದು ಯೂಸ್ ಮಾಡ್ತಾವ್ರೆ. ಇದು 2ನೇದು. ಇದು ಒಂದೊಂದು ಬಾಟ್ಲಲ್ಲೇನೆ 400 ml ಐತೆ. ಆರಾಮಾಗಿ ನೀವು ತರಿಸ್ಕೊಬೋದು. 2 ಬಾಟ್ಲಿಗೂ ಸೇರಿದ್ರೆ 800 ml ಇರ್ತದೆ. ಇಲ್ಲ ಅಂಗಡಿಗಳಿಗೆ ತಗೊಳಕ್ ಹೋದ್ರೆ ಒಂದಕ್ಕೇನೆ 200 - 300 ರೂಪಾಯಿ ಇರ್ತದೆ. ಇವು ಅಷ್ಟೇ ಕಾಂಬೋ ಸೆಟ್ಟಲ್ಲೇ ತಗೊಂಡಿರೋದು 6 ಬರ್ತವೆ. 6ಕ್ಕೂ ಸೇರ್ಬಿಟ್ಟು 133 ರೂಪಾಯಿ. ಕ್ವಾಲಿಟಿ ಎಲ್ಲ ಚೆನ್ನಾಗವೆ ಗಟ್ಟಿಗೆ. 2 ಒಂದೊಂದು ಕಲರ್ ಬಂದಿರ್ತವೆ. 6 ಪೀಸ್ ಬಂದವೆ. ಇವನ್ನ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಏನಾದ್ರು ಮೇಕಪ್ ಪ್ರಾಡಕ್ಟ್ ಇರ್ತಾವಲ್ಲ ಅವನ್ನ ಆರ್ಗನೈಸ್ ಮಾಡ್ಕೊಳಕ್ಕೆ ಅಥವಾ ಕಿಚನ್ ಅಲ್ಲಿ ಏನಾದ್ರು ಇಕ್ಕೊಳಕ್ಕೆ, ಇಲ್ಲ ಹುಡುಗರವು ಪೆನ್ನು ಕಲ್ಲರು ಪೆನ್ಸಿಲ್ ಆ ತರ ಎಲ್ಲ ಇರ್ತಾವಲ್ಲ ಅವನ್ನೆಲ್ಲ ಇಕ್ಕೊಳಕ್ ಚೆನ್ನಾಗವೆ. ನಮ್ಮನೇಲಿ ಹುಡುಗರು ಪೆನ್ನು ಮತ್ತೆ ಕಲ್ಲರು ಪೆನ್ಸಿಲ್ಗಳು ಅವೆಲ್ಲ ಎಲ್ಲಂದ್ರಲ್ಲಿ ಎಸ್ದಿರ್ತಾರೆ. ಈ ತರದವ್ ಕೊಡ್ಸಿದ್ರೆ ಅದ್ರಾಗ ಆರ್ಗನೈಸ್ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಅವ್ರಿಬ್ರಿಗೆ ತರಿಸಿರೋದು ಇವನ್ನ. ಇವ್ 3 ಎಲ್ಲ 2 ಕಲರ್ ಬಂದಿರೋದಕ್ಕೆ ಇವಾಗ ನನಗಂತೂ ಇವ್ರಿಬ್ರು ಜಗಳ ನೋಡೋದ್ ತಪ್ಪಿತು. ಇವಾಗ ಯಾವ ಕಲರ್ ಕೊಟ್ರು 3ರಾಗೆ ಇಬ್ರಿಗೂ ಒಂದೇ ತರ ಕಲರ್ ಆತವೆ. ಇಲ್ಲಾಂದ್ರೆ ನನಗ ಆ ಕಲರು ನಿನ್ಗೆ ಈ ಕಲರು ಅಂತ ಆಗ್ಲೇ ಜಗಳ ತೆಗ್ದಿರ್ತಾರೆ ಇಬ್ರುನು. ಇದು ಬಂದು ವಾರ್ಡ್ರೋಬ್ ಶೀಟು. ಇವಾಗ ಬಟ್ಟೆಗಳೆಲ್ಲ ಜೋಡಿಸಿರ್ತೀವಲ್ಲ ಅಲ್ಲಿ ವಾರ್ಡ್ರೋಬ್ಗಳಿಗೆ ಹಾಕಕ್ಕೆ ಅಂತ ಹೇಳ್ಬಿಟ್ಟು ತರಿಸಿರೋದು. ನಮ್ಮನೇಲಿ ಒಂದ್ ಸ್ವಲ್ಪ ವಾರ್ಡ್ರೋಬ್ಗೆ ಒಳಗಡೆ ವೈಟ್ ಇರೋದ್ರಿಂದ ಸುಮ್ನೆ ಹಿಂಗ್ ಮುಟ್ಟಿದ್ರೆ ಕಸರೆ ಆಗ್ತಿರ್ತತೆ. ಅದಕ್ಕೆ ಇದನ್ನ ಹಾಕೋಣ ಅಂತ ಹೇಳ್ಬಿಟ್ಟು ತರಿಸಿದೀನಿ. ಇದನ್ನ ವಾರ್ಡ್ರೋಬ್ಗೆ ಹಾಕ್ಬಿಟ್ಟು ಆರ್ಗನೈಸ್ ಮಾಡಿದಾಗ ಒಂದ್ಸರಿ ತೋರಿಸ್ತೀನಿ. 10 ಮೀಟ್ರ್ ಬಂದೈತಿ ಇದು. 10 ಮೀಟ್ರಿಗೆ ಸೇರಿ 288 ರೂಪಾಯಿ ಆಗ್ತದೆ. ಕ್ವಾಲಿಟಿ ಏನೋ ಚೆನ್ನಾಗೈತೆ. ಆದ್ರೆ ಒಂದ್ ಸ್ವಲ್ಪ ಲೈಟ್ ಕಲರ್ ಕೊಟ್ಟವ್ರೆ. ಇದರಲ್ಲಿ ಫೋಟೋದಲ್ಲಿ ಡಾರ್ಕ್ ಕಲರ್ ಕಾಣ್ತದೆ. ಇಲ್ಲಿ ತರಿಸಿದ್ಮೇಲೆ ಒಂದ್ ಸ್ವಲ್ಪ ಕಲರ್ ಲೈಟ್ ಐತೆ. ನಾವು ಡ್ರೆಸ್ಸಿಂಗ್ ಟೇಬಲ್ ಮಾಡಿಸ್ದಾಗಿಂದಾನು ಈ ಬಳೆ ಬಾಕ್ಸ್ ತಾಂಬೇಕು ಅನ್ಕೊಂತ ಇದ್ದೆ, ತಾಣಕ್ ಆಗಿರ್ಲಿಲ್ಲ. ಫೈನಲಿ ಇವತ್ತು ತಾಂಡಿದ್ದೀನಿ. ಎಲ್ಲ ಕವರಲ್ಲೇ ಇಟ್ಟಿದ್ದೆ ನನ್ನವು ನನ್ನ ಮಗಳು ಬಳೆಗಳ್ನ. ಡ್ರೆಸ್ಸಿಂಗ್ ಟೇಬಲ್ನು ಎಲ್ಲ ಆರ್ಗನೈಸ್ ಮಾಡ್ಬಿಟ್ಟು ಈ ಬಳೆ ಬಾಕ್ಸ್ ಎಲ್ಲ ಅಲ್ಲಿ ತಾಂಡೋಗಿಕ್ಕಿ ಆ ಬಳೆಗಳ್ನು ಎಲ್ಲ ಇದ್ರೊಳಗೆ ಜೋಡಿಸ್ಬೇಕು. ಯಾವಾಗಲಾದ್ರೂ ಎಲ್ಲ ಜೋಡಿಸಿ ಆರ್ಗನೈಸ್ ಮಾಡಿದಾಗ ಒಂದ್ಸರಿ ತೋರಿಸ್ತೀನಿ. ಕ್ವಾಲಿಟಿನೂ ಅಷ್ಟೇ ಬಾಕ್ಸಿನವು ಎಲ್ಲ ಚೆನ್ನಾಗಿ ಬಂದವೆ. ಪ್ಲಾಸ್ಟಿಕ್ ಆದ್ರೂ ಕ್ವಾಲಿಟಿ ಚೆನ್ನಾಗೈತೆ. ಬಾಕ್ಸ್ಗಳು ಅಷ್ಟೇ ಒಂದು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗೇ ಬಂದವೆ. ಒಂದೊಂದು ಬಾಕ್ಸಿಗೆ ಏನಿಲ್ಲ ಅಂದರೂ 8 ಡಜನ್ ಬಳೆ ಹಾಕ್ಬೋದು. ಒಂದೊಂದು ಕಂಬಿಗೆ 2 ಡಜನ್ ಬಳೆ ಅಂದ್ರೂ 8 ಡಜನ್ ಬಳೆ ಹಾಕ್ಬೋದು. ನಾನು ಸೇಲ್ ಇದ್ದಾಗ ಆರ್ಡ್ರ್ ಮಾಡಿದ್ದೆ ಇದನ್ನ. ನನಗೆ ಕಾಂಬೋದಲ್ಲಿ 2 ಸಿಕ್ಕಿದ್ದು. 171 ರೂಪಾಯಿಗೆ 2 ಬಂದಿದ್ದು. ಇವಾಗ ಕ್ವಾಲಿಟಿನೂ ಅಷ್ಟೇ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗವು ಬಾಕ್ಸ್ ಅವು ಅಂತ. ಇವಾಗ ತಂದುಕೊಟ್ರಲ್ಲ ಎಲ್ಲ ಪಾರ್ಸಲ್ ಮಾಡಿಬಿಟ್ಟು. ಅವಾಗಲೂ ಅಷ್ಟೇ ಎಲ್ಲೂ ಡ್ಯಾಮೇಜ್ ಆಗಿಲ್ಲ, ಚೆನ್ನಾಗಿ ತಂದುಕೊಟ್ಟವ್ರೆ. ಇನ್ನು ಚಾಕ್ಲೇಟ್ ಮೋಲ್ಡ್ ಅಂತ ತರಿಸಿದ್ದೆ. ಇನ್ನು ಅದನ್ನು ಓಪನ್ ಮಾಡೋ ಅಷ್ಟರಲ್ಲಿ ನನ್ನ ಮಗನೂ ಬಂದರು ಸ್ಕೂಲಿಂದ. ಇನ್ನು ನಾನು ಬಿಚ್ತೀನಿ ಇದನ್ನು ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಅವರೇ ಓಪನ್ ಮಾಡ್ತಾವ್ರೆ. ಇದನ್ನು ನೆನ್ನೆನೇ ಬಂದಿತ್ತು. ಇದನ್ನು ಇನ್ನೂ ಓಪನ್ ಮಾಡಿರಲಿಲ್ಲ, ಹಂಗೆ ಇಟ್ಟಿದ್ದೆ. ಅಷ್ಟರಲ್ಲಿ ನನ್ನ ಮಗ ಬಂದು ನಾನೇ ಓಪನ್ ಮಾಡ್ತೀನಿ ಅಂತೇಳಿ ಓಪನ್ ಮಾಡ್ತಾ ಇದ್ರಲ್ಲ. ಕ್ವಾಲಿಟಿನೂ ಅಷ್ಟೇ ಎಲ್ಲ ಚೆನ್ನಾಗಿ ಬಂದೈತೆ. ನಾನು ಯಾವಾಗಲಾದರೂ ಬೇಸಿಗೆ ರಾಜ್ಯದಲ್ಲಿ ಚಾಕ್ಲೇಟ್ ಮಾಡೋಣ ಅಂತೇಳಿ ತರಿಸಿದ್ದೀನಿ. ನನ್ನ ಮಗಂಗೆ ಆರ್ಟ್ ಶೇಪಿನ ಚಾಕ್ಲೇಟ್ ಮೋಲ್ಡ್ ಬಂದೈತಲ್ಲ ಅದು ಇಷ್ಟ ಆಯಿತು. ಇದ್ರಲ್ಲಿ ಚಾಕ್ಲೇಟ್ ಮಾಡು ಅಂತ ಹೇಳ್ತಾ ಇದ್ರು. ಎಲ್ಲಾನು ಅಷ್ಟೇ ಕ್ವಾಲಿಟಿ ಚೆನ್ನಾಗಿ ಬಂದವೆ. 4 ಶೀಟ್ ಬಂದಿದ್ದು. ಇವು 4 ಚಾಕ್ಲೇಟ್ ಮೋಲ್ಡಿಗೂ ಸೇರಿ 156 ರೂಪಾಯಿ ಏನೋ ಆಗ್ತದೆ. ನಾನು ಇವತ್ತು ತರಿಸಿರೋ ಮೀಶೋದ ಪ್ರಾಡಕ್ಟ್ಗಳೆಲ್ಲ ನನಗಂತೂ ಇಷ್ಟ ಆಯಿತು. ನಿಮ್ಗೆ ಇದ್ರಾಗ ಯಾವುದಾದ್ರೂ ಬೇಕು ಅಂದರೆ ಪಕ್ಕದಲ್ಲೇ ಫೋಟೋ ಹಾಕಿದ್ದೀನಲ್ಲ, ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ತಗೊಬೋದು. ಇವತ್ತಿನ ವ್ಲಾಗ್ ಇಷ್ಟೇ. ನಾನು ಮುಂದಿನ ವ್ಲಾಗಲ್ಲಿ ನಾವು ಯಾವ ಕಾರ್ ತಗೊಂತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.